ಆತ್ಮೀಯ ಸಮಾಜ ವಿಜ್ಞಾನ ವೃತ್ತಿ ಬಾಂಧವರೇ, ನಾನು ಶ್ರೀ ಬಿ ಡಿ ಪಾಟೀಲ್, ಸರ್ಕಾರಿ ಪ್ರೌಢಶಾಲೆ ಕುಳಲಿ, ತಾಲೂಕು ಮುಧೋಳ್, ಜಿಲ್ಲೆ ಬಾಗಲಕೋಟೆ. ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ತಿಳಿಸುತ್ತಾ, ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಸಾಮಾನ್ಯವಾಗಿ 4 ಅಂಕದ ಪ್ರಶ್ನೆಗಳು ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಎಂಬ ಅಧ್ಯಾಯದಿಂದ ಬರುತ್ತವೆ ಎಂಬುದನ್ನು ಈಗಾಗಲೇ ನಾವು ತಿಳಿದುಕೊಂಡಿದ್ದೀವಿ. ಈಗಾಗಲೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ 2 ಪ್ರಶ್ನೆಗಳ ಬಗ್ಗೆ ನಾವು ಹೇಗೆ ಸರಳವಾಗಿ ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ತಿಳಿದುಕೊಂಡಿದ್ದೀವಿ ಮಕ್ಕಳೇ. ಇವತ್ತಿನ 3 ಮತ್ತು 4ನೇ ಪ್ರಶ್ನೆಗಳ ಒಂದು ವಿಡಿಯೋ ಟಿಪ್ಸ್ ತರಗತಿಗಾಗಿ ತಮ್ಮೆಲ್ಲರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಈಗಾಗಲೇ 10ನೇ ತರಗತಿಯಲ್ಲಿ ಬರ್ತಕ್ಕಂಥ ಜವಾಹರ್ಲಾಲ್ ನೆಹರೂರವರ ಸಾಧನೆಗಳು, ಸ್ವಾತಂತ್ರ್ಯ ನಂತರ ಅವರು ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಏನು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ 2ನೇ ಪ್ರಶ್ನೆಯಾಗಿ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರವನ್ನು ವಿವರಿಸಿ ಎಂಬುದನ್ನು ಕೂಡ ತಿಳ್ಕೊಂಡಿದ್ದೀವಿ. ಇವತ್ತು 3 ಮತ್ತು 4 2 ಪ್ರಶ್ನೆಗಳ ಕುರಿತು ನಾವು ಹೇಗೆ ಸರಳವಾಗಿ ನೆನಪಿನಲ್ಲಿ ಇಟ್ಕೊಳ್ಬಹುದು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ವಿಷಯದ ಬಗ್ಗೆ ಆಳವಾಗಿ ಮಾಹಿತಿಯನ್ನು ಕೊಡೋದಕ್ಕೆ ಹೋಗೋದಿಲ್ಲ. ನೀವು ಈಗಾಗಲೇ ನಿಮ್ಮ ತರಗತಿಗಳಲ್ಲಿ ತಿಳಿದುಕೊಂಡಿರ್ತೀರಿ. ನಾನು ಆ ಉತ್ತರವನ್ನು ಹೇಗೆ ಅತ್ಯಂತ ಸರಳವಾಗಿ ನೆನಪಿನಲ್ಲಿ ಇಟ್ಕೊಳ್ಬಹುದು, ಬಾಯ್ಪಾಠ ಮಾಡಲಾರ್ದೇ, ಕಂಠಪಾಠ ಮಾಡಲಾರ್ದೇ ಹೇಗೆ ನೆನಪಿಟ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡ್ರಿ, ಪ್ರಶ್ನೆಗಳು 2 ಆದರೆ ಉತ್ತರ ಮಾತ್ರ ಒಂದೇ. ಹೇಗೆ, ಅದು ಕೂಡ ಬಾಯ್ಪಾಠ ಮಾಡಲಾರದೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 3ನೇ ಪ್ರಶ್ನೆ, ಅಸಹಕಾರ ಚಳುವಳಿಯ ಪ್ರಮುಖ ಕಾರ್ಯಕ್ರಮಗಳು ಯಾವುವು? ಅದೇ ಪ್ರಶ್ನೆಯನ್ನು ಗಾಂಧೀಜಿಯವರು ಅಸಹಕಾರ ಚಳುವಳಿಯಲ್ಲಿ ಹಾಕಿಕೊಂಡಿದ್ದ ಕಾರ್ಯಕ್ರಮಗಳನ್ನು ವಿವರಿಸಿ ಅಂತ ಕೇಳಬಹುದು. 4ನೇ ಪ್ರಶ್ನೆ, ಅಸಹಕಾರ ಚಳುವಳಿಯ ಸಂದರ್ಭದಲ್ಲಾದ ಪ್ರಮುಖ ಬೆಳವಣಿಗೆಗಳು ಯಾವುವು ಅಥವಾ ಅಸಹಕಾರ ಚಳುವಳಿಯನ್ನು ವಿವರಿಸಿ ಅಂತ ಕೇಳಬಹುದು. ಈ 2 ಪ್ರಶ್ನೆಗಳಿಗೆ ಒಂದೇ ರೀತಿಯಾಗಿ ಉತ್ತರವನ್ನು ಸ್ವಲ್ಪ ಬದಲಾವಣೆಯೊಂದಿಗೆ ಹೇಗೆ ನೆನಪಿನಲ್ಲಿ ಇಟ್ಕೊಳ್ಬಹುದು ಅನ್ನೋದನ್ನು ತಿಳ್ಕೊಳ್ಳೋಣ ಮಕ್ಕಳೇ. ಮೊದಲು ಅಸಹಕಾರ ಚಳುವಳಿ ಅಂದ್ರೇನು ಅನ್ನೋದನ್ನು ಸ್ವಲ್ಪ ವಿವರಣೆಯನ್ನು ನೋಡೋಣ. ಈಗಾಗಲೇ ತಾವು ತಿಳ್ಕೊಂಡಿರ್ತೀರಿ, ಆದರೂ ಕೆಲವು ಮಾಹಿತಿಯನ್ನು ನಿಮಗೆ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಭಾರತದಲ್ಲಿ ಬ್ರಿಟಿಷರು ಆಳ್ವಿಕೆಯನ್ನು ಮುಂದುವರಿಸಬೇಕು ಅಂತಂದರೆ ಭಾರತೀಯರ ಸಹಕಾರ ಬೇಕೇ ಬೇಕು ಅನ್ನೋದನ್ನು ಬ್ರಿಟಿಷರು ಕೂಡ ತಿಳಿದುಕೊಂಡಿದ್ದರು. 1857ರ ಕ್ರಾಂತಿ ಆದಾಗ, ಕ್ರಾಂತಿಯ ನಂತರ ಬ್ರಿಟಿಷರು ಮನಗಂಡಂತಹ ಒಂದು ವಿಚಾರ, ನಾವು ಭಾರತದಲ್ಲಿ ಆಡಳಿತವನ್ನು ಮಾಡಬೇಕು ಅಂತಂದರೆ ಭಾರತೀಯರ ಸಹಕಾರ ಬೇಕೇ ಬೇಕು ಅನ್ನೋದನ್ನು ತಿಳ್ಕೊಂಡಿದ್ರು. ಅದೇ ವಿಚಾರವನ್ನು ಗಾಂಧೀಜಿಯವರು ಕೂಡ ತಿಳಿದುಕೊಂಡಿದ್ದು ಅದನ್ನು ಒಂದು ಅಸ್ತ್ರವನ್ನಾಗಿ ಬಳಸ್ಕೊಂಡ್ರು. ನಾವು ಭಾರತದಲ್ಲಿ ಬ್ರಿಟಿಷರಿಗೆ ಆಡಳಿತ ನಡೆಸೋದಕ್ಕೆ ಸಹಕಾರ ಕೊಡಬಾರ್ದು, ಅಸಹಕಾರ ರೀತಿಯಲ್ಲಿ ನಡೆದುಕೊಳ್ಳೋಣ ಅಂಥೇಳಿ ಒಂದು ಚಳುವಳಿಯನ್ನು ಹಮ್ಮಿಕೊಂಡ್ರು. ಅದುವೇ ಅಸಹಕಾರ ಚಳುವಳಿ. ಭಾರತೀಯರು ಸಹಕಾರ ಕೊಟ್ಟರೆ ಮಾತ್ರ ಉತ್ತಮವಾದ ಆಡಳಿತವನ್ನು ಅವರು ನಡೆಸ್ಕೊಂಡು ಹೋಗ್ಬೋದಾಗಿತ್ತು. ಅದಕ್ಕಾಗಿ ಗಾಂಧೀಜಿಯವರು ಅಸಹಕಾರ ಚಳುವಳಿಯನ್ನು ಮಾಡೋದಕ್ಕೆ ಜನರಿಗೆ ಕರೆಯನ್ನು ಕೊಟ್ಟರು. ಹಾಗಾದರೆ ಪ್ರಶ್ನೆ, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬರ್ಬೋದು? ಅಸಹಕಾರ ಚಳುವಳಿಯನ್ನು ಮುಂದಿನ ದಿನಗಳಲ್ಲಿ ನಾವು ಹೇಗೆ ಮಾಡೋಣ ಅನ್ನುವಂಥ ಕಾರ್ಯಕ್ರಮವನ್ನು, ಅಂಶಗಳನ್ನು, ಯೋಜನೆಯನ್ನು, ಪ್ಲ್ಯಾನನ್ನು ಮುಂಚಿತವಾಗಿ ಹಾಕಿಕೊಳ್ಳೋದಕ್ಕೆ ಸಂಬಂಧಪಟ್ಟ ಹಾಗೆ 3ನೇ ಪ್ರಶ್ನೆ ಇದೆ. ಅಸಹಕಾರ ಚಳುವಳಿಯ ಕಾರ್ಯಕ್ರಮಗಳು ಯಾವುವು? ಅಂದರೆ ಮುಂದಿನ ದಿನಗಳಲ್ಲಿ, ನಾಳೆಯೋ ನಾಡಿದ್ದೋ ಅಥವಾ ಮುಂದಿನ ವಾರದಲ್ಲಿ ನಾವು ಅಸಹಕಾರ ಚಳುವಳಿಯನ್ನು ಹೇಗೆ ಮಾಡೋಣ ಅನ್ನುವಂಥ ಪೂರ್ವ ಯೋಜನೆಯನ್ನು ಹಾಕಿಕೊಂಡಿರ್ತಕ್ಕಂಥ ಒಂದು ಅಂಶಗಳೇ ಈ ಒಂದು ಪ್ರಶ್ನೆಗೆ ಉತ್ತರಗಳು ಆಗ್ತವೆ ಮಕ್ಕಳೇ. 4ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ, 3ನೇ ಪ್ರಶ್ನೆಯಲ್ಲಿ
ಏನು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ರಲ್ಲ ಆ ಕಾರ್ಯಕ್ರಮಗಳನ್ನು ಹೇಗೆ ಅನುಷ್ಠಾನಕ್ಕೆ ತಂದರು, ಹೇಗೆ ಜಾರಿಗೆ ತಂದರು, ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಹೇಗೆ ಅವುಗಳನ್ನೆಲ್ಲ ನಡೆಸ್ಕೊಂಡು ಹೋದರು ಅನ್ನುವುದೇ ಬೆಳವಣಿಗೆಗಳು. ಅಸಹಕಾರ ಚಳುವಳಿ ಸಂದರ್ಭದಲ್ಲಾದ ಪ್ರಮುಖ ಬೆಳವಣಿಗೆಗಳು ಯಾವುವು, ಹೇಗೆ ಈಸಿಯಾಗಿ ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ಸರಳವಾಗಿ ನೆನಪಿನಲ್ಲಿ ಇಟ್ಕೊಳ್ಳಬಹುದು ಅನ್ನೋದನ್ನು ಈಗ ನೋಡೋಣ. ನೀವು ನೋಡ್ತಾ ಇದ್ದೀರಿ 2 ಪ್ರಶ್ನೆಗಳು. ಅಸಹಕಾರ ಚಳುವಳಿಯ ಪ್ರಮುಖ ಕಾರ್ಯಕ್ರಮಗಳು ಯಾವುವು ಹಾಗೂ ಅಸಹಕಾರ ಚಳುವಳಿಯ ಸಂದರ್ಭದಲ್ಲಾದ ಪ್ರಮುಖ ಬೆಳವಣಿಗೆಗಳು ಯಾವುವು. ಬಲ ವಿಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ ನ್ಯಾಯಾಲಯಗಳು ಅನ್ನುವಂಥ ಅಂಶವನ್ನು ನೋಡ್ತಾ ಇದ್ದೀರಿ. ಏನು ನ್ಯಾಯಾಲಯಗಳು? ನ್ಯಾಯಾಲಯಗಳು ಈ ಏನು 8 ಕೀವರ್ಡನ್ನು ನೀವು ನೋಡ್ತಾ ಇದ್ದೀರಿ, ಜಸ್ಟ್ ನ್ಯಾಯಾಲಯಗಳು ಅನ್ನುವಂಥ ಒಂದು ಪದ ನೀವು ಸ್ಮರಣೆಯಲ್ಲಿ ಇಟ್ಕೊಂಡಿದ್ರೆ ನಿಮಗೆ ಆ ಅಂಶವನ್ನು ಉತ್ತರಿಸೋದಕ್ಕೆ ಬರುತ್ತೆ. ಅವತ್ತು ಬ್ರಿಟಿಷರು ಭಾರತದಲ್ಲಿ ನ್ಯಾಯಾಲಯಗಳನ್ನು ನಡೆಸ್ತಾ ಇದ್ದರು. ನ್ಯಾಯಾಲಯಗಳಲ್ಲಿ ವಕೀಲ ವೃತ್ತಿಯನ್ನು ಮಾಡುವಂತಹ ಬಹುತೇಕರು ಭಾರತೀಯರಾಗಿದ್ದರು. ನ್ಯಾಯಾಲಯಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ವಕೀಲರು ಬೇಕು. ಆ ವಕೀಲರು ಸಹಕಾರವನ್ನು ಕೊಟ್ಟು ನ್ಯಾಯಾಲಯಗಳಲ್ಲಿ ಕೆಲಸವನ್ನು ಮಾಡಿದರೆ ಮಾತ್ರ ನ್ಯಾಯಾಲಯಗಳು ನಡೆಯುತ್ತಿದ್ದವು. ಅದಕ್ಕೆ ವಕೀಲರು ಆಗಿರ್ತಕ್ಕಂಥ ಪ್ರಮುಖರು ಏನು ಮಾಡಿದರು ಅಂತಂದರೆ, ನ್ಯಾಯಾಲಯಗಳನ್ನು ನಾವು ಬಹಿಷ್ಕಾರ ಮಾಡೋಣ, ನ್ಯಾಯಾಲಯದಿಂದ ಹೊರಗೆ ಬರೋಣ, ಅದು ಹೇಗೆ ಬ್ರಿಟಿಷರು ಆಡಳಿತವನ್ನು ನಡೆಸ್ತಾರೆ ಅನ್ನೋದನ್ನು ಇವರು ಯೋಜನೆಯನ್ನು ಹಾಕ್ಕೊಂಡ್ರು. ಅದೇ ಯೋಜನೆ ಅಂತಂದರೆ ನ್ಯಾಯಾಲಯಗಳಿಂದ ಹೊರಬರುವುದು, ಅಂದರೆ ನ್ಯಾಯಾಲಯಗಳನ್ನು ಬಹಿಷ್ಕರಿಸುವುದು. ಇದು ಅಸಹಕಾರ ಚಳುವಳಿಯ ಒಂದು ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ನಾವು ನ್ಯಾಯಾಲಯಗಳನ್ನು ಬಹಿಷ್ಕರಿಸೋಣ ಅನ್ನೋದು 1ನೇ ಅಂಶ. 2ನೇ ಅಂಶ ನೋಡ್ತಾ ಇದ್ದೀರಿ ಕೀವರ್ಡನ್ನು ಶಾಲಾ ಕಾಲೇಜು. ಅವತ್ತಿನ ಶಾಲಾ ಕಾಲೇಜುಗಳು ಬ್ರಿಟಿಷರು ಸ್ಥಾಪನೆ ಮಾಡಿರ್ತಕ್ಕಂಥ ಶಾಲಾ ಕಾಲೇಜುಗಳು ಆಗಿದ್ವು. ಅದರಲ್ಲಿರ್ತಕ್ಕಂಥ ಶಿಕ್ಷಕರು ವಿದ್ಯಾರ್ಥಿಗಳು ಭಾರತೀಯರೇ ಆಗಿದ್ದರು ಹೆಚ್ಚಾನುಭಾಗ. ಅಂಥ ಶಾಲಾ ಕಾಲೇಜುಗಳನ್ನು ನಾವು ಬಹಿಷ್ಕಾರ ಮಾಡಿದರೆ ಬ್ರಿಟಿಷರು ಭಾರತದಲ್ಲಿ ಆಡಳಿತವನ್ನು ನಡೆಸೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವರಿಗೆ ಟಕ್ಕರ್ ಕೊಡೋದಕ್ಕಾಗಿ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸೋದಕ್ಕೆ ನಿರ್ಧಾರ ಮಾಡಿದರು. ಅದುವೇ 2ನೇ ಅಂಶ, ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸುವುದು. 3ನೇ ಅಂಶ ನೀವು ಕೀವರ್ಡ್ ನೋಡ್ತಾ ಇದ್ದೀರಿ ರಾಷ್ಟ್ರೀಯ ಶಾಲೆ. ನೋಡ್ರಿ, 2ನೇ ಅಂಶದಲ್ಲಿ ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸೋಣ ಅಂಥೇಳಿ ಪ್ಲ್ಯಾನ್ ಹಾಕ್ಕೊಂಡ್ರು. ಹಾಗಾದರೆ ಬಹಿಷ್ಕರಿಸಿದರೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನ ಏನಾಗಬೇಕು? ಶಿಕ್ಷಣದಿಂದ ಅವರು ವಂಚಿತ ಆಗ್ತಾರೆ. ಹಾಗಾದರೆ ಅವು ಮಕ್ಕಳು ಶಿಕ್ಷಣದಿಂದ ವಂಚಿತ ಆಗಬಾರ್ದು ಅಂತಂದರೆ ನಮ್ಮದೇ ಆಗಿರ್ತಕ್ಕಂಥ ಶಾಲೆಗಳನ್ನು, ನಮ್ಮ ದೇಶದ ಶಾಲೆಗಳನ್ನು, ರಾಷ್ಟ್ರೀಯ ಶಾಲೆಗಳನ್ನು ನಾವು ತೆರೆಯೋಣ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡ್ರು. ಅದುವೇ ಇಲ್ಲಿ 3ನೇ ಅಂಶ ಆಗುತ್ತೆ. ಹೇಗೆ? ರಾಷ್ಟ್ರೀಯ ಶಾಲೆಗಳನ್ನು ತೆರೆಯುವುದು. 4ನೇ ಕೀವರ್ಡ್ ವಿದೇಶಿ ವಸ್ತು. ನೀವು ಈಗಾಗಲೇ ಕೈಗಾರಿಕಾ ಕ್ರಾಂತಿಯ ಸಂದರ್ಭದಲ್ಲಿ, ಕೈಗಾರಿಕಾ ಕ್ರಾಂತಿ ಇಂಗ್ಲೆಂಡಿನಲ್ಲಾದರೂ ಕೂಡ ಭಾರತದ ಗುಡಿ ಕೈಗಾರಿಕೆಗಳು ನಾಶ ಆದವು. ಅದರ ಜೊತೆಗೆ ಇಂಗ್ಲೀಷರಿಗೆ ಲಾಭ ಆಗ್ತಿತ್ತು, ಆರ್ಥಿಕವಾಗಿ ಅವರಿಗೆ ಲಾಭ ಆಗ್ತಿತ್ತು. ಆ ಲಾಭವನ್ನು ತಡೆ ಹಿಡಿದು ನಮ್ಮ ಭಾರತದ ಅರ್ಥವ್ಯವಸ್ಥೆಯನ್ನು ಶ್ರೀಮಂತಿಕೆಗೊಳಿಸೋದಕ್ಕಾಗಿ ಗಾಂಧೀಜಿಯವರು ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡ್ರು. ಅದೇನು ಅಂತಂದರೆ ವಿದೇಶಿ ವಸ್ತುಗಳನ್ನು ಬಳಸೋದನ್ನು ಬಿಡೋದು, ಸ್ವದೇಶಿ ವಸ್ತುಗಳನ್ನು ಬಳಸೋದಕ್ಕೆ ಶುರು ಮಾಡೋದು. ಇದರಿಂದ ಬ್ರಿಟಿಷರಿಗೆ ನಷ್ಟವಾಗುತ್ತೆ, ಭಾರತೀಯರಿಗೆ ಲಾಭವಾಗುತ್ತೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ಮತ್ತೊಂದು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ರು. ಅದುವೇ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವುದು. 5ನೇ ಅಂಶ ಚುನಾವಣೆಗೆ ಬಹಿಷ್ಕಾರ. ಯಾವ ಚುನಾವಣೆಗೆ ಬಹಿಷ್ಕಾರ ಹಾಕೋದು? ನಾವು ಚುನಾವಣೆಗೂ ನಿಂತ್ಕೊಳ್ಳೋದಿಲ್ಲ ಹಾಗೂ ಮತವನ್ನು ಕೂಡ ನೀಡೋದಿಲ್ಲ ಅನ್ನುವುದೇ ಚುನಾವಣೆಗೆ ಬಹಿಷ್ಕಾರ. 1920ರಲ್ಲಿ ಚುನಾವಣೆ, ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಇತ್ತು. ಆ ಸಂದರ್ಭದಲ್ಲಿ ನೋಡ್ರಿ, ಆ ಚುನಾವಣೆಯಲ್ಲಿ ಭಾರತೀಯರು ಪ್ರಾಂತೀಯ
ಶಾಸನಸಭೆಗೆ ನಡೆಯುವಂಥ ಚುನಾವಣೆಯಲ್ಲಿ ಭಾಗವಹಿಸಿ ಪ್ರಾಂತೀಯ ಶಾಸನಸಭೆಗಳಿಗೆ ಅವರು ಆಯ್ಕೆಯಾಗಿ ಹೋಗಬೇಕಾಗಿತ್ತು. ಅದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಶಾಸನ, ಬ್ರಿಟಿಷರ ಶಾಸನ ಅಂತಂದರೆ 1919 ಕಾಯ್ದೆ. ಈ ಕಾಯ್ದೆ ಏನು ಮಾಡಿತ್ತು, ಪ್ರಾಂತೀಯ ಶಾಸನ ಸಭೆಗಳಿಗೆ ಭಾರತೀಯರು ಚುನಾವಣೆ ಮುಖಾಂತರ ಆಯ್ಕೆಯಾಗಿ ಬರೋದಕ್ಕೆ ಅವಕಾಶವನ್ನು ಕೊಟ್ಟಿತ್ತು. ಆ ಚುನಾವಣೆಗೆ ನಾವು ಭಾಗವಹಿಸೋದಿಲ್ಲ, ಅದನ್ನು ಬಹಿಷ್ಕಾರ ಮಾಡೋಣ ಅಂಥೇಳಿ ಮತ್ತೊಂದು ಯೋಜನೆಯನ್ನು ಹಾಕಿಕೊಂಡ್ರು. ಅದುವೇ 1919 ಕಾಯ್ದೆಯ ಅನ್ವಯ ಪ್ರಾಂತೀಯ ಶಾಸನ ಸಭೆಗಳಿಗೆ ನಡೆಯುವಂಥ ಚುನಾವಣೆಯನ್ನು ಬಹಿಷ್ಕರಿಸುವುದು 5ನೇ ಕಾರ್ಯಕ್ರಮ. ಹಾಗಾದರೆ 6ನೇ ಅಂಶ ಪದವಿಗಳ ವಾಪಸಾತಿ ಅನ್ನುವಂಥದ್ದು ಕೀವರ್ಡ್. ಈ ಯಾವ ಪದವಿಯನ್ನು ಬ್ರಿಟಿಷರು ನಮ್ಮ ಭಾರತೀಯರಿಗೆ, ಸಾಧನೆ ಮಾಡಿರ್ತಕ್ಕಂಥ ಭಾರತೀಯರಿಗೆ ವಿವಿಧ ರೀತಿಯ ಗೌರವ ಪದವಿಗಳನ್ನು ಕೊಟ್ಟಿದ್ದರು. ಅವುಗಳನ್ನು ವಾಪಸ್ ನಾವು ಮಾಡಿಬಿಟ್ರೆ ಅದು ಬ್ರಿಟಿಷ್ ಸರ್ಕಾರಕ್ಕೆ ಅವಮಾನ ಅನ್ನುವಂಥ ರೀತಿಯಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಹಾಕಿಕೊಂಡ್ರು. ಅದುವೇ ಬ್ರಿಟಿಷರು ನೀಡಿರುವ ಗೌರವ ಪದವಿಗಳನ್ನು ವಾಪಸ್ಸು ಮಾಡುವುದು. ಸೊ 7ನೇ ಅಂಶ ರಾಜೀನಾಮೆ. ಯಾವುದಕ್ಕೆ ರಾಜೀನಾಮೆ ಕೊಡೋದು? ಈಗಾಗಲೇ ಸ್ಥಳೀಯ ಸಭೆಗಳಿಗೆ ಬ್ರಿಟಿಷರು ಕೆಲವು ಭಾರತೀಯರನ್ನು ನಾಮನಿರ್ದೇಶನ ಮಾಡಿದರು. ಆ ನಾಮನಿರ್ದೇಶಿತಗೊಂಡಿರ್ತಕ್ಕಂಥ ಸದಸ್ಯರುಗಳು ಸ್ಥಳೀಯ ಸಭೆಗಳಿಗೆ ರಾಜೀನಾಮೆಯನ್ನು ಕೊಡೋದು, ಅವರು ಆಡಳಿತ ನಡೆಸೋದಕ್ಕೆ ಸಹಕಾರವನ್ನು ಕೊಡುವಂತಿಲ್ಲ ಅಂತ ಹೇಳಿ ಮತ್ತೊಂದು ಕಾರ್ಯಕ್ರಮವನ್ನು ಹಾಕಿಕೊಂಡ್ರು. ಅದುವೇ ಸ್ಥಳೀಯ ಸಭೆಗಳಿಗೆ ನಾಮನಿರ್ದೇಶನಗೊಂಡ ಸದಸ್ಯರು ರಾಜೀನಾಮೆ ನೀಡುವುದು. 8ನೇ ಕೀವರ್ಡ್ ಸರ್ಕಾರಿ ಕಾರ್ಯಕ್ರಮ. ಬ್ರಿಟಿಷರು ನಡೆಸುವಂಥ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸೋದು ಬೇಡ, ಅವುಗಳನ್ನು ಬಹಿಷ್ಕಾರ ಮಾಡೋಣ ಅಂಥೇಳಿ ಸರ್ಕಾರಿ ಕಾರ್ಯಕ್ರಮಗಳನ್ನು ಬಹಿಷ್ಕರಿಸುವ ಮತ್ತೊಂದು ಕಾರ್ಯಕ್ರಮವನ್ನು ಹಾಕಿಕೊಂಡ್ರು. ಈ 8 ಕಾರ್ಯಕ್ರಮಗಳನ್ನು ಭಾರತದ ಹೋರಾಟಗಾರರು ಮತ್ತು ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳುವಳಿ ನಡೆಯೋದಕ್ಕಿಂತ ಮುಂಚೆಯೇ ಹಾಕಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು. ಇವೆಲ್ಲವೂ ಅಸಹಕಾರ ಚಳುವಳಿಯ ಕಾರ್ಯಕ್ರಮಗಳು. ಈ 8 ಕೀವರ್ಡನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ 8 ಅಂಶಗಳನ್ನು ಸರಳವಾಗಿ ಬರಿಬೋದು. ಹೀಗೆ 3ನೇ ಪ್ರಶ್ನೆಗೆ ಉತ್ತರವನ್ನು ನೋಡಿದ್ವಿ ಮಕ್ಕಳೇ. ಈಗ 4ನೇ ಪ್ರಶ್ನೆ, ಅಸಹಕಾರ ಚಳುವಳಿಯ ಸಂದರ್ಭದಲ್ಲಾದ ಪ್ರಮುಖ ಬೆಳವಣಿಗೆಗಳು ಯಾವುವು ಅಂತ ಹೇಳಿ ಪ್ರಶ್ನೆ. ನೋಡಿ, ಇಲ್ಲಿ ನೀವೀಗಾಗಲೇ 3ನೇ ಪ್ರಶ್ನೆಗೆ 1ನೇ ಕೀವರ್ಡ್ ನ್ಯಾಯಾಲಯಗಳನ್ನು ಬಹಿಷ್ಕರಿಸೋದು ಯೋಜನೆ. ಆ ಯೋಜನೆಯ ಪ್ರಕಾರ ನಾವು ಅದನ್ನು ಅನುಷ್ಠಾನಕ್ಕೆ ತರಬೇಕಲ್ಲ, ಹೋರಾಟದಲ್ಲಿ ಅನುಷ್ಠಾನಕ್ಕೆ ತಂದರು. ಹೇಗೆ? ನ್ಯಾಯಾಲಯಗಳನ್ನು ಬಹಿಷ್ಕರಿಸಲಾಯಿತು. ಬಹಿಷ್ಕರಿಸಿ ಹೊರಗೆ ಬಂದುಬಿಟ್ರು ಜನ ಎಲ್ಲ, ವಕೀಲರೆಲ್ಲ. ಅದುವೇ 1ನೇ ಅಂಶ, ಅಸಹಕಾರ ಚಳುವಳಿಯ ಸಂದರ್ಭದಲ್ಲಾದ ಪ್ರಮುಖ ಬೆಳವಣಿಗೆಗಳು ಯಾವುವು ಅಂತ ಕೇಳಿದರೆ, ವಕೀಲರು ನ್ಯಾಯಾಲಯಗಳನ್ನು ಬಹಿಷ್ಕರಿಸಿದರು. ನೋಡ್ರಿ, ಕಾರ್ಯಕ್ರಮದಲ್ಲಿ ನ್ಯಾಯಾಲಯಗಳನ್ನು ಬಹಿಷ್ಕರಿಸೋಣ ಅಂತಂದರು. ಬೆಳವಣಿಗೆಯಲ್ಲಿ ವಕೀಲರು ನ್ಯಾಯಾಲಯಗಳನ್ನು ಬಹಿಷ್ಕರಿಸಿದರು. ಉದಾಹರಣೆಗೆ ಚಿತ್ತರಂಜನ್ ದಾಸ್ ಅಂತ ಒಂದು ಉದಾಹರಣೆಯನ್ನು ತಾವು ಕೊಟ್ಟರೆ ಸಾಕು. ಅದೇ ರೀತಿಯಾಗಿ 2ನೇ ಕೀ ಪಾಯಿಂಟ್, ಅಸಹಕಾರ ಚಳುವಳಿಯ ಸಂದರ್ಭದಲ್ಲಾದ ಪ್ರಮುಖ ಬೆಳವಣಿಗೆಗಳಾವು. ಶಾಲಾ ಕಾಲೇಜನ್ನೇ ಅದಕ್ಕೆ ಕೀವರ್ಡ್ ಆಗುತ್ತೆ. ಹಾಗಾದರೆ ಹೇಗೆ ನೆನಪಿಟ್ಕೊಳ್ಳೋದು? ಅಸಹಕಾರ ಚಳುವಳಿಯ ಪ್ರಮುಖ ಕಾರ್ಯಕ್ರಮಗಳು ಅಂದಾಗ ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸೋದು, ಅದನ್ನು ಅನುಷ್ಠಾನಕ್ಕೆ ತಂದಾಗ ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸಲಾಯಿತು ಅಥವಾ ಶಾಲಾ ಕಾಲೇಜುಗಳನ್ನು ತೊರೆದರು ಅಂತೂ ಕೂಡ ಅರ್ಥವನ್ನು ಕೊಡುತ್ತೆ. ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸುವುದು ಕಾರ್ಯಕ್ರಮವಾದರೆ ಶಾಲಾ ಕಾಲೇಜುಗಳನ್ನು ಬಹಿಷ್ಕರಿಸಲಾಯಿತು ಅನ್ನುವುದು ಇಲ್ಲಿ ಬೆಳವಣಿಗೆ ಆಗುತ್ತೆ. 3ನೇ ಕೀ ಪಾಯಿಂಟ್, ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಶಾಲೆಗಳನ್ನು ತೆರೆಯುವುದಾದರೆ ಬೆಳವಣಿಗೆಯಲ್ಲಿ ರಾಷ್ಟ್ರೀಯ ಶಾಲೆಗಳನ್ನು ತೆರೆಯಲಾಯಿತು ಅಥವಾ ರಾಷ್ಟ್ರೀಯ ವಿದ್ಯಾಲಯಗಳನ್ನು ಸ್ಥಾಪಿಸಲಾಯಿತು. ಉದಾಹರಣೆಗೆ ಕಾಶಿ ವಿದ್ಯಾಪೀಠ ಮುಂತಾದ ನಮ್ಮದೇ ಆಗಿರ್ತಕ್ಕಂಥ ದೇಶೀಯ ವಿದ್ಯಾಲಯಗಳನ್ನು, ಶಾಲೆಗಳನ್ನು ಸ್ಥಾಪಿಸಲಾಯಿತು. ನೋಡ್ರಿ, ಇವುಗಳನ್ನು ವರ್ತಮಾನದ ರೀತಿಯಲ್ಲಿ ಹೇಳಬೇಕು. ಕಾರ್ಯಕ್ರಮಗಳನ್ನು ಭವಿಷ್ಯತ್ ಇನ್ನು ಮುಂದೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಬೇಕು. 4ನೇ ಅಂಶ,
ವಿದೇಶಿ ವಸ್ತು. ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವುದು ಕಾರ್ಯಕ್ರಮವಾದರೆ ಅದನ್ನು ಜಾರಿಗೆ ತರುವುದು ಬೆಳವಣಿಗೆ. ಹಾಗಾದರೆ ಇಲ್ಲಿ ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಲಾಯಿತು. 5ನೇ ಕೀವರ್ಡ್ ಚುನಾವಣೆಗೆ ಬಹಿಷ್ಕಾರ. ಚುನಾವಣೆಯನ್ನು ಬಹಿಷ್ಕರಿಸೋಣ ಅನ್ನೋದು ಕಾರ್ಯಕ್ರಮವಾದರೆ ಬಹಿಷ್ಕರಿಸಲಾಯಿತು ಅನ್ನೋದು ಇಲ್ಲಿ ಬೆಳವಣಿಗೆ. 1919 ಕಾಯ್ದೆಯ ಅಡಿಯಲ್ಲಿ ಪ್ರಾಂತ್ಯಗಳಿಗೆ ನಡೆಯುವಂತಹ ಚುನಾವಣೆಯನ್ನು ಬಹಿಷ್ಕರಿಸಲಾಯಿತು ಅಥವಾ ಬಹಿಷ್ಕರಿಸಿತು ಎಂಬುದು ಇಲ್ಲಿ ಬೆಳವಣಿಗೆ. ಇನ್ನು ಪದವಿಗಳ ವಾಪಸಾತಿ. ಈ ಒಂದು ವಿಚಾರದಲ್ಲಿ ಪದವಿಗಳನ್ನು ವಾಪಸ್ ಮಾಡೋಣ ಅನ್ನೋದು ಕಾರ್ಯಕ್ರಮ ಆದರೆ ಆ ಪದವಿಗಳನ್ನು ವಾಪಸ್ ಮಾಡಿಬಿಟ್ರು ಕೆಲವರು ಚಳುವಳಿಯ ಸಂದರ್ಭದಲ್ಲಿ. ಉದಾಹರಣೆಗೆ ರವೀಂದ್ರನಾಥ್ ಟ್ಯಾಗೋರರು ನೈಟ್ವುಡ್ ಪದವಿಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಂದಿರುಗಿಸಿದರು ಎಂಬುದು ಬೆಳವಣಿಗೆ. ರಾಜೀನಾಮೆ. ಇಲ್ಲಿ ಸ್ವಲ್ಪ ತಾವು ಸರಿಯಾಗಿ ಗಮನವನ್ನು ವಹಿಸಬೇಕು. ಮೇಲಿನ 6 ಅಂಶಗಳನ್ನು ನಾವು ಈಸಿಯಾಗಿ ಒಂದಕ್ಕೊಂದು ಲಿಂಕ್ ಇಟ್ಟು ನೆನಪಿನಲ್ಲಿ ಇಟ್ಕೊಳ್ಬೋದು. ಆದರೆ 7 ಮತ್ತು 8ನೇ ಅಂಶಗಳು ಭಿನ್ನವಾಗಿವೆ. ಇಲ್ಲಿ ಕಾರ್ಯಕ್ರಮದಲ್ಲಿ 7ನೇ ಅಂಶ ರಾಜೀನಾಮೆ ಕೀವರ್ಡ್ ಆದರೆ ರಾಜೀನಾಮೆ ಕೊಡೋಣ ಅನ್ನೋದು ಕಾರ್ಯಕ್ರಮ. ಹಾಗಾದರೆ ಬೆಳವಣಿಗೆಯಲ್ಲಿ 7ನೇ ಕೀವರ್ಡ್ ಏನು ಬರುವುದು ಅಂತಂದರೆ ಪ್ರಿನ್ಸ್ ಆಫ್ ವೇಲ್ಸ್. ಯಾರೀತ? ಪ್ರಿನ್ಸ್ ಆಫ್ ವೇಲ್ಸ್ ಎಂಬಾತ ಆಗಿನ ಬ್ರಿಟನ್ನ ರಾಜಕುಮಾರ. ಈತ 1920ರಲ್ಲಿ ಭಾರತಕ್ಕೆ ಭೇಟಿಯನ್ನು ಕೊಡುವ ಯೋಜನೆಯಲ್ಲಿ ಇದ್ದ. ಆತನನ್ನು ಭಾರತದ ಭೇಟಿಯನ್ನು ವಿರೋಧ ಮಾಡಲಾಯಿತು. ಯಾವ ಸಂದರ್ಭದಲ್ಲಿ? ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ. ಅದುವೇ ಇಲ್ಲಿ 7ನೇ ಅಂಶ. ನೋಡಿ, 7ನೇ ಕಾರ್ಯಕ್ರಮಕ್ಕೂ 7ನೇ ಬೆಳವಣಿಗೆಗೂ ಇಲ್ಲಿ ಲಿಂಕ್ ಇಲ್ಲ. ಪ್ರಿನ್ಸ್ ಆಫ್ ವೇಲ್ಸ್ ಅಂತ ನೀವು ನೆನಪಿಟ್ಕೊಂಡ್ರೆ ಸಾಕು. ಈತ ಬ್ರಿಟನ್ನ ರಾಜ್ಕುಮಾರ್ ಆಗಿದ್ದು ಆತ ಭಾರತಕ್ಕೆ ಬರೋದನ್ನು ವಿರೋಧ ಮಾಡಲಾಯಿತು ಅನ್ನೋದೇ ಬೆಳವಣಿಗೆ. ಇನ್ನು 8ನೇ ಅಂಶ ಇಲ್ಲಿ ಸ್ವಲ್ಪ ಬದಲಾವಣೆ ಇದೆ. ಸರ್ಕಾರಿ ಕಾರ್ಯಕ್ರಮಗಳನ್ನು ಬಹಿಷ್ಕರಿಸೋದು ಕಾರ್ಯಕ್ರಮ ಆದರೆ ಬೆಳವಣಿಗೆ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶ ಅಲ್ಲ. ಏನು ಹಾಗಾದರೆ? ಅಸಹಕಾರ ಚಳುವಳಿಯ ಸಂದರ್ಭದಲ್ಲಾದ ಪ್ರಮುಖ ಬೆಳವಣಿಗೆ 8ನೇ ಕೀವರ್ಡ್ ನಾಯಕತ್ವ. ಈ ಚಳುವಳಿಯ ನಾಯಕತ್ವವನ್ನು ಯಾರು ವಹಿಸಿದ್ರು ಅನ್ನುವುದೇ 8ನೇ ಅಂಶ. ಯಾರು ವಹಿಸಿದ್ರು? ತಮಗೆ ಗೊತ್ತಿದೆ. ಚಳುವಳಿಯ ನಾಯಕತ್ವವನ್ನು ಗಾಂಧೀಜಿ ವಹಿಸಿದ್ರು ಎಂಬುದೇ 8ನೇ ಅಂಶ. ಹೀಗೆ ವಿದ್ಯಾರ್ಥಿಗಳೇ 1ರಿಂದ 6ರವರೆಗಿನ ಅಂಶಗಳನ್ನು ನೀವು ಸರಳವಾಗಿ ಒಂದಕ್ಕೊಂದು ತಾರ್ಕಿಕವಾಗಿ ಯೋಚನೆ ಮಾಡಿ ಬರಿಬೇಕು. ಬಾಯಿಪಾಠ ಮಾಡೋದಕ್ಕೆ ಹೋಗಬಾರ್ದು. ಇನ್ನು ಮುಂದೆ ಮಾಡೋದು ಕಾರ್ಯಕ್ರಮ ಆದರೆ ಆ ಕಾರ್ಯಕ್ರಮವನ್ನು ಜಾರಿಗೆ ತರೋದು ಬೆಳವಣಿಗೆ ಆಗುತ್ತದೆ ಅನ್ನೋದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ವಿಚಾರ ಮಾಡಿ ನೀವು ಈಸಿಯಾಗಿ ಬರಿಬೋದು. ಬಾಯಿಪಾಠ ಮಾಡಬಾರ್ದು. 7 ಮತ್ತು 8ನೇ ಅಂಶಗಳು ಭಿನ್ನ ಇವೆ. ನೀವು ಅವುಗಳನ್ನ 8ನೇ ಅಂಶ ಕಾರ್ಯಕ್ರಮದಲ್ಲಿ ಸರ್ಕಾರಿ ಕಾರ್ಯಕ್ರಮಗಳನ್ನು ಬಹಿಷ್ಕರಿಸುವುದು ಅಂತ ಇದೆ. ಈ ಕಡೆ ಬೆಳವಣಿಗೆಯಲ್ಲಿ ಬಹಿಷ್ಕರಿಸಲಾಯಿತು ಅಂತ ಹೇಳಿದರೂ ಕೂಡ ಏನು ತಪ್ಪಿಲ್ಲ. ಆದರೆ ಈ ಚಳುವಳಿಯ ನಾಯಕತ್ವವನ್ನು ಗಾಂಧೀಜಿಯವರು ವಹಿಸಿದ್ರು ಅನ್ನೋದು ಒಂದು ಪ್ರಮುಖ ಅಂಶ ಆಗುತ್ತೆ. ಸೊ ಅದನ್ನು ಬರೀರಿ ಮಕ್ಕಳೇ. ಓಕೆ, ತಮಗೆ ಈ ಒಂದು ಕೀ ವರ್ಡನ್ನು ನೆನಪಿಟ್ಕೊಂಡು ಹೇಗೆ 2 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಸರಳವಾಗಿ ಬರಿಬಹುದು ಅನ್ನೋದನ್ನು ತಾವು ಅತ್ಯಂತ ಪರಿಣಾಮಕಾರಿಯಾಗಿ ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೀನಿ ಮಕ್ಕಳೇ. ಆದರೆ ಈ 8 ಕೀ ಪಾಯಿಂಟ್ಗಳನ್ನು ಹೆಂಗೆ ನೆನಪಿಟ್ಕೊಳ್ಬೇಕು ಹೇಳಿ ಅಂತ ಅಂದರೆ ಅದಕ್ಕೆ ಮತ್ತೆ ಉತ್ತರ ಇಲ್ಲ. ಕಠಿಣ ಸಾಧನೆಗೆ ಪರಿಶ್ರಮ ಒಂದೇ ಮಾರ್ಗ ಮಕ್ಕಳೇ. 8 ಕೀ ಪಾಯಿಂಟನ್ನು ನೀವು ನೆನಪಿಟ್ಕೊಂಡ್ರೆ, 8 ಕೀವರ್ಡನ್ನು ನೀವು ನೆನಪಿಟ್ಕೊಂಡ್ರೆ ಅಂಶಗಳನ್ನು ನೀವು ಸರಳವಾಗಿ ಬರಿಬಹುದು. ಸೊ ಇವತ್ತಿನ ವಿಡಿಯೋ ಟಿಪ್ಸ್ ನಿಮಗೆ ಸಹಕಾರಿ ಆಗಿದೆ ಅಂತ ಭಾವಿಸ್ತಾ, ಇನ್ನೂ ಕೂಡ ದೀರ್ಘವಾದ ಉತ್ತರಗಳನ್ನ ಹೇಗೆ ನೆನಪಿನಲ್ಲಿ ಇಟ್ಕೊಳ್ಳೋದು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಾಗಿ
ಮಾಹಿತಿಯನ್ನ ಪಡೆಯೋದಕ್ಕಾಗಿ ನೇರವಾಗಿ ನಿಮ್ಮ ಮೊಬೈಲ್ಗೆ ಮಾಹಿತಿಯನ್ನ ಪಡೆಯಬೇಕಾದ್ರೆ ನನ್ನ ಈ ಬಿಡಿಪಿ ಡಿಜಿಟಲ್ ವರ್ಲ್ಡ್ ಅನ್ನುವಂತ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಆಲ್ ದ ಬೆಸ್ಟ್ ಮಕ್ಕಳೇ.